ಒಳ್ಳೆ ಬಿರಿಯಾನಿ ಎಷ್ಟು ಬೇಕೋ ಅಷ್ಟು ಬಿರಿಯಾನಿ ಹೊಟ್ಟೆ ತುಂಬ ಆಗ್ತಾ ಇದೀವಿ. ಸಿದ್ದರಾಮಯ್ಯ ಅವರ ಮುಖ್ಯ ಉದ್ದೇಶನೇ ಅನ್ನದಾನ ಮಾಡೋದು. ಅದರಿಂದ ಎಲ್ಲರಿಗೂ ನಾವು ಅನ್ನದಾನ ಮಾಡೋದು ಅವ್ರು ಹಾಕ್ಕೊಟ್ಟಿರೋ ದಾರಿಯಲ್ಲೇ ನಾವು ನಡ್ಕೊಂಡು ಹೋಗ್ತಾ ಇದೀವಿ ಸರ್. ಹೌದು, ಏನು ನಮ್ಮ ನಾಡಿನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ದೀರ್ಘಾವಧಿ ಮುಖ್ಯಮಂತ್ರಿ ಆಗಿ 7 ವರ್ಷ 239 ದಿನಗಳನ್ನು ಪೂರೈಸಿರ್ತಾರೆ. ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿರ್ತಾರೆ. ಆದ್ದರಿಂದ ಎಲ್ಲ ಕಾರ್ಯಕರ್ತರು ಸೇರಿ, ಎಲ್ಲ ಮುಖಂಡರು ಸೇರಿ ಇವತ್ತಿನ ದಿವಸ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಬಿರಿಯಾನಿ ಹಂಚುವುದ್ರ ಮುಖಾಂತರ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡು ಎಲ್ಲರಿಗೂ ಚಿಕನ್ ಬಿರಿಯಾನಿಯನ್ನು ವಿತರಣೆ ಮಾಡ್ತಾ ಇದ್ದೀವಿ. ದೇವರಾಜ್ ಅರಸು ಅವರು ಅತಿ ದೀರ್ಘಕಾಲ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ರು. ಈಗ ಅದನ್ನ ಬ್ರೇಕ್ ಮಾಡಿದ್ರು ಸಿದ್ದರಾಮಯ್ಯನವರು. ಏನು ಹೇಳ್ತೀರಿ ಅವ್ರ ಕಾರ್ಯಗಳಿಗೆ? ಏನು ಹೇಳ್ತೀರಿ ಸರ್? ಅತಿ ಹೆಚ್ಚು ದೇವರಾಜ್ ಅರಸು ಅವರು ಏನು ಹಿಂದುಳಿದ ಅವ್ರಿಗೆ ಅವ್ರದ್ದೇ ಆದಂಥ ಕೊಡುಗೆ ಇದೆ. ಅದೇ ರೀತಿಯಾಗಿ ಎರಡನೇದಾಗಿ ನಮ್ಮ ಸಿದ್ದರಾಮಯ್ಯ ಅವರು, ಮೂರನೇದಾಗಿ ನಿಜಲಿಂಗಪ್ಪ ಸಾಹೇಬರು, ಈ ಥರ ಆಗಿ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಅತಿ ಹೆಚ್ಚಿನ ದಿನಗಳ ಕಾಲ ದೇವರಾಜ ಅರಸುಗಿಂತ ಒಂದು ದಿವಸ ಜಾಸ್ತಿ ಆಗಿದೆ ಇವತ್ತಿಗೆ. ಅದನ್ನು ದಾಖಲೆಯನ್ನು ಸೃಷ್ಟಿ ಮಾಡಿರ್ತಾರೆ. ಅದಕ್ಕೋಸ್ಕರ ಎಲ್ಲ ಮುಖಂಡರು, ಎಲ್ಲ ಕಾರ್ಯಕರ್ತರು ಸೇರಿ ಇವತ್ತಿನ ದಿವಸ ಚಿಕನ್ ಬಿರಿಯಾನಿ ಹಂಚೋದ್ರ ಮುಖಾಂತರ ಆ ಕಾರ್ಯಕ್ರಮವನ್ನು ವಿಜೃಂಭಣೆಯನ್ನು ಆಚರಣೆ ಮಾಡ್ತಾಯಿದ್ವಿ. ಸಿದ್ದರಾಮಯ್ಯ ಅವರ ಮುಖ್ಯ ಉದ್ದೇಶನೇ ಅನ್ನದಾನ ಮಾಡೋದು. ಅದರಿಂದ ಎಲ್ಲರಿಗೂ ನಾವು ಅನ್ನದಾನ ಮಾಡೋದು ಅವ್ರು ಹಾಕ್ಕೊಟ್ಟಿರೋ ದಾರಿಯಲ್ಲೇ ನಾವು ನಡ್ಕೊಂಡು ಹೋಗ್ತಾ ಇದೀವಿ ಸರ್. ಎಷ್ಟು ಜನ ಕೊಟ್ಟಿದ್ದೀರಿ? ಇವತ್ತು 1000 ಜನಕ್ಕೆ ಆಯೋಜನೆ ಮಾಡಿದ್ವಿ. ಏನು ಹೇಳ್ತಾರೆ ಇಲ್ಲಿ ಬಂದು ಊಟ ಮಾಡಿದ್ರು? ನೋಡಿ, ನೀವೇ ನೋಡಿ ಹೆಂಗಿದ್ದಾರೆ ಜನ ಎಲ್ಲ, ನೋಡಿ ಹೆಂಗಿದ್ದಾರೆ. ಹಂಗೆ ಒಳ್ಳೆ ಬಿರಿಯಾನಿ ಎಷ್ಟು ಬೇಕೋ ಅಷ್ಟು ಬಿರಿಯಾನಿ ಹೊಟ್ಟೆ ತುಂಬ ಆಗ್ತಾ ಇದೀವಿ. ನೀವು ಸಹ ಊಟ ಮಾಡಿಕೊಂಡು ಹೋಗ್ಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡ್ಕೊಂಡಿದ್ದೀನಿ. ಎಸ್ ಆಕ್ವಾಟೆಕ್ ಆರ್ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ 5,500ಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ. 5,500 ಇಲ್ಲಿ ನಮ್ಮ ಅಂಗಡಿಯಲ್ಲಿ RO UV UF-TDS ಖಾಲಿ 5,500 ಬರುತ್ತೆ. ನಮ್ಮ ಅಂಗಡಿಯಲ್ಲಿ ಬನ್ನಿ. ನಮ್ಮ ಲೊಕೇಶನ್ ಬಂದು ಎಸ್ ಆಕ್ವಾಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ 2ನೇ ಅಂಗಡಿ ಬರುತ್ತೆ.